ಬೈದ್ಬಿಟ್ಟಿದ್ದೆ ಹೆಂಗೋ ಏನೋ. ಏಯ್ ಹೆಣ್ಣಾಯ್ತರ ಬೆಂಡಾಗ್ಬೇಡ, ಕೆಲ್ಸ ಆಗ್ಬೇಕಾಗಿರೋದು ಅವ್ರಿಗೆ. ಗಣ್ಣಾಯ್ತರ ಸ್ಟ್ರಾಂಗ್ ಆಗ್ಬಾ. ಹಂಗಂತೀಯ? ಅಲ್ಲ ಸಲ್ಮಾನ್ ಖಾನ್ ರೇಂಜ್ ಬೇಡ, ಅಮೀರ್ ಖಾನ್ ತರ ಡೀಸೆಂಟ್ ಆಯ್ತಪ್ಪ. ಮೇಡಮ್ ನಮಸ್ಕಾರ ಮೇಡಮ್. ಅಯ್ಯ ನನ್ನ ಮಗನೇ, ಸಲ್ಮಾನ್ ಖಾನು ಅಮೀರ್ ಖಾನು ಅಂದ್ಬಿಟ್ಟು ನೀನೇ ಹೆಣ್ಣಾಯ್ತರ ಬೆಂಡಾಯ್ತಾ ಇದ್ಯಾ? ನಮಸ್ಕಾರ ಮೇಡಮ್. ಬನ್ನಿ ಬನ್ನಿ, ಪ್ಲೀಸ್ ಬಿ ಕಂಫರ್ಟಬಲ್. ಥ್ಯಾಂಕ್ ಯು ಮೇಡಮ್. ಅವ್ರ ಮುಖದಲ್ಲಿ ಸಂತೋಷ ತುಳ್ಕಾಡ್ತಾ ಇರೋದು ನೋಡಿದ್ರೆ ಒಪ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಎಸ್, ಐ ಹ್ಯಾವ್ ಆಕ್ಸೆಪ್ಟೆಡ್ ಟು ಆಲ್ ಯುವರ್ ಡಿಮಾಂಡ್ಸ್. ನಾಳೆನೇ ನಿನ್ನನ್ನ ಬಿ ಲೆವೆಲ್ ಎಂಪ್ಲಾಯ್ ಆಗಿ ರೆಕಮೆಂಡ್ ಮಾಡ್ತಿದ್ದೀನಿ. ಆಮೇಲೆ ನಾವಿಬ್ರು ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಈಗಲೇ ಕ್ಲಾರಿಫೈ ಮಾಡ್ಕೊಳ್ಳೋಣ. ಹೌದೌದು. ಆಮೇಲೆ ಇಬ್ರು ಚೇಂಜ್ ಆಗ್ಬಿಟ್ರೆ ಇದಕ್ಕೆ ನಾನು ಜ್ಯೋತಿ ಸಿಸ್ಟರೇ ಸಾಕ್ಷಿ. ಸಿಸ್ಟರಾ? ಸಾರಿ ಮೇಡಮ್. ಮೇಡಮ್ ಸರಿ, ಮದ್ವೆ ಬಿಸ್ನೆಸ್ ಯಾವಾಗ ಇಟ್ಕೊಳ್ಳೋಣ? ಅದೆಲ್ಲ ನಾನು ಬಿ ಲೆವೆಲ್ ಎಂಪ್ಲಾಯ್ ಆದ್ಮೇಲೆನೆ. ಅದಕ್ಕೆ 1 month ಟೈಮ್ ಆಗತ್ತೆ. ನೋ ಪ್ರಾಬ್ಲಮ್, ಅದೆಲ್ಲವೂ ಡಿಸೈಡ್ ಆದ್ಮೇಲೆ ಮಾಡೋಣ. ಇದಕ್ಕೆ ಮಧ್ಯ ವೀಸಾ ಪ್ರೋಸೆಸ್ಗೋಸ್ಕರ ಒಂದು 45 ದಿನ ಟೈಮ್ ಇರುತ್ತೆ. ನಮ್ಮ ಊರಿಗೆ ಹೋಗಿ ನಮ್ಮ ತಂದೆ ತಾಯಿನ ಒಪ್ಪಿಸ್ಬಿಟ್ಟು ಬಂದ್ಬಿಟ್ರಾಯ್ತು. ಅದಕ್ಕೆ ನೀವು ಒಬ್ರೇ ಹೋದ್ರೆ ಸಾಕಲ್ವಾ? ಪ್ರಿಯಾ ಯಾಕ್ಬೇಕು? ನಮ್ಮ ಜನ ತುಂಬಾ ಸಂಪ್ರದಾಯಸ್ಥರು. ನನಗೆ ಅಪ್ಪ ಅಮ್ಮ ಅಜ್ಜಿ ಒಂದು ಚಿಕ್ಕ ಕುಟುಂಬ. ಅಕಸ್ಮಾತ್ ಅವ್ರಿಗೇನಾದ್ರು ವಿಷಯ ಗೊತ್ತಾಗೋದ್ರೆ ಅವರು ಅರ್ಗಿಸ್ಕೊಳ್ಳೋದೇ ಇಲ್ಲ. ನಾನ್ ಬಂದ ಮಾತ್ರಕ್ಕೆ ಅವ್ರು ಹೇಗ್ ನಂಬ್ತಾರೆ? ನಿಮ್ಮನ್ನ ನನ್ನ ಹೆಂಡತಿ ಅಂತ ಹೇಳ್ಬಿಡ್ತೀರಲ್ಲ. ಮೊದ್ಲೇ ಹಳ್ಳಿ ಜನ, ಇಲ್ಲ ಅಂದ್ರೆ ಮನೆ ಒಳಗೂ ಸೇರಿಸೋದಿಲ್ಲ. ಮದುವೆ ಆಗೇ ಹೋಗಿದೆ ಅಂತ ಹೇಳಿದ್ರೆ ಅವ್ರೇನು ಮಾಡಕ್ಕಾಗೋದಿಲ್ಲ. ಅಲ್ಲ, ನಿಮ್ ಮನೆಯವರು ಪ್ರಿಯಾನ ಇಷ್ಟಪಟ್ಬಿಟ್ರೆ ಆಮೇಲೆ ನಿಮ್ ಡಿವೋರ್ಸ್ ಒಪ್ಕೋತಾರ? ಯಪ್. ಮೊದಲು ಮದುವೆ ಆಗಿದೆ ಅಂತ ಹೇಳೋಣ, ಆಮೇಲೆ ಕತೆ ಕಟ್ಟಿದ್ರೆ ಆಗೋಯ್ತಲ್ಲ. ಆ ಕೆಲ್ಸ ನನಗ್ ಬಿಟ್ಬಿಡಿ. ಸೊಸೆಗೆ ಅನೈತಿಕ ಸಂಬಂಧ ಇದೆ ಅಂತ ಹಬ್ಬಿಸ್ಬಿಡೋಣ. ಯಾರ ತರ ಇಟ್ಕೋತಾರೆ, ಕೆರ ತಗೊಂಡು ಹೊಡೆದೋಡ್ಸಲ್ವೇ? ನಾನಲ್ಲ, ಇವ್ರು ಮೇಡಮ್. ಸೊ ವೆನ್ ಆರ್ ವಿ ಲೀವಿಂಗ್? ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ. ನಾಳೆ ಸರಿ, 2 ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಬಿಡು. ಊರಿಗೆ ಫ್ಲೈಟೇ ಇಲ್ಲ, ಟ್ರೈನಲ್ಲಿ. ಆದ್ರೆ ನೀವು ಸಾರಿ ಉಟ್ಕೊಂಡು ಬರ್ಲೇಬೇಕು. ಸೀರೆನಾ? ನನ್ನ ಹತ್ರ ಸೀರೆ ಇಲ್ಲ. ಓ ಮೈ ಗಾಡ್, ಐ ಹ್ಯಾವ್ ನೆವರ್ ಎವರ್ ಓನ್ ಅ ಸಾರಿ ಇನ್ ಮೈ ಲೈಫ್. ಸಿಟಿಲಿ ಪ್ಯಾಂಟು ಚಡ್ಡಿ ಎಲ್ಲ ಓಕೆ, ಹಳ್ಳಿಲಾದ್ರೆ ಮೂಲೆಯಲ್ಲಿರೋ ಬರ್ಲು ಕೈ ಹೌದೌದು, ಬಲ್ ಡೇಂಜರ್. ಇನ್ಮೇಲೆ ನಾವು ಕುಂಟಿದ್ರು ತೆವಳಿದ್ರು ಸುಳ್ಳು ಹೇಳ್ತಾನೆ ಇರ್ಬೇಕು. ಬೇಡ ರೈಲ್ವೆ ಸ್ಟೇಷನ್ ಅಲ್ಲಿ ಅಲ್ಲಪ್ಪ, ನೀನ್ ಬರ್ತೀನಿ ಅಂತ ಪಾರ್ಟಿ ಕೈ ಕೊಟ್ಬಿಡದ? ನೀನ್ ಹೇಳೋದ್ ಹೆಂಗಿದೆ ಅಂದ್ರೆ ಅವಳನ್ನ ಹನಿಮೂನ್ ಟ್ರಿಪ್ಗೆ ಕರ್ಕೊಂಡು ಹೋಗೋ ತರ ಹೇಳ್ತೀಯ. ನೀನ್ ನೋಡ್ದಂಗೆ ನನಗೆ ಆಫೀಸಲ್ಲಿ ಅವಳು ಎಷ್ಟು ಟ್ರಬಲ್ ಕೊಟ್ಲು. ಆ ರಿವೆಂಜ್ ತಗೊಂಡ ಕರ್ಕೊಂಡು ಹೋಗ್ತಾ ಇರೋದು. ಬರ್ತಾವಳು, ಇಟ್ಬಿಡು ಫೋನ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಲಗೇಜ್ ಬೇಕು ಕೊಡು. ಬಾ ಮಗಳೇ ಬಾ, ನಿನಗೈತೆ ಮಾಂಜ. ಏನಿದು ಸಾರಿ ಹಾಕೊಂಬ ಅಂದ್ರೆ ಪ್ಯಾಂಟಲ್ಲಿ ಬಂದ್ಬಿಟ್ಟಿದ್ದೀರಾ? ಲೇ, ನಾನ್ ನಿನಗೆ ಹೇಳಿರ್ಲಿಲ್ಲ ನನಗೆ ಸೀರೆ ಉಟ್ಕೊಳಕ್ ಬರಲ್ಲ ಅಂತ. ಹೆಂಡತಿ ಗಂಡನ್ನ ಲೇ ಅಂತ ಕರೆಯೋದ? ಐ ಆಮ್ ಸಾರಿ ಕಣ್ರಿ, ಸಾಫ್ಟ್ವೇರ್ ಗಂಡ. ಸಾರಿ ಸಾಫ್ಟ್ವೇರ್ ಗಂಡ ಅಂತ ಕರೆಯೋದೊಂದು ಮುಂದೈತೆ ಊರಪ್ಪ ಅನ್ನೋ ಕಾಣತ್ತಲ್ಲ. ಆಯ್ತು, ಇಷ್ಟೊಂದು ಲಗೇಜ್ ನಾವು ಹೊರಕ್ ಆಗೋದಿಲ್ಲಪ್ಪ. ಪರವಾಗಿಲ್ಲ ರೀ, ಇದು ನನ್ ಲಗೇಜ್, ನಾನೇ ಹೊರ್ತೀನಿ. ಐ ಡೋಂಟ್ ವಾಂಟ್ ಯೋರ್ ಹೆಲ್ಪ್. ಆಯ್ತು ಬಿಡಿ, ನಿಮ್ದನ್ನ ನೀವು ಹೊರಿ, ನಮ್ದನ್ನ ನಾವು ಹೊರ್ತೀವಿ. ಬನ್ನಿ. ಕರ್ಮ, ಹಾರಿಬಲ್. ಟ್ರೈನು ನಾನ್ ಸ್ಟಾಪ್, ಅತ್ತೆ ಮಧ್ಯ ಬೇಜಾರಾಯ್ತು ಅಂದ್ರೆ ಕಂಪಾರ್ಟ್ಮೆಂಟ್ ಅಲ್ಲಿ ಏನೂ ಸಿಗೋಲ್ಲ. ತಿನ್ನಕ್ಕೆ ಕಡ್ಲೆಕಾಯಿ ಬೀಜ ತಗೊಳ್ಳ. ಮುಚ್ಕೊಂಡ್ ಬನ್ನಿ. ಆಯ್ತು ಬಿಡಿ. ನಗು ನಗುತ್ತಾ ನಲಿ ನಲಿ ಎಲ್ಲ ದೇವ. ಇದ್ಯಾವ ಊರು? ಇದು ಸಾಗರ ಅಂತ. ಲೇ, ನೀನ್ ಮ್ಯಾಂಗ್ಳೂರ್ ಅಂತ ಹೇಳಿದ್ದೆ. ಏಯ್, ಗಂಡಸ್ರನ್ನ ಲೇ ಅಂತ ಕರಿಬಾರ್ದು ಅಂತ ಹೇಳಿಲ್ಲ ನಿಂಗೆ? ಸಾರಿ ಸಾರಿ ಸಾರಿ, ಐ ಆಮ್ ವೆರಿ ಹಂಗ್ರಿ. ನಂಗೆ ತಿನ್ನಕ್ಕೆ ಏನಾದ್ರೂ ಬೇಕು, ಆಗ್ತಾ ಇಲ್ಲ. ತಿನ್ನೋದು ಅಂತ ಕೇಳ್ತಿದ್ದೆ ಪಾಪ, ಏನ್ ಮಾಡೋದು? ಹೋಟೆಲ್ ಪರದೇಶಿ ಪ್ರವಾಸಿ, ಅಲ್ಲೊಂದು ಹೋಟ್ಲಿದೆ. ಬೇಗ ಬಾ, ರುಬಿಸ್ತೀನಿ. ಅಣ್ಣ, ಇಡ್ಲಿ ವಡೆ, ಚೋಚೋ ಬಾತು, ರೈಸ್ ಬಾತು, ವಾಂಗಿ ಬಾತು, ಬಕ್ಕಳೆ ಬಾತು, ಮಂಗಳೂರು ಬಜ್ಜಿ, ಮೆಣಸಿಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಸೀಕು, ಕಾಕು, ಮೈಸೂರು ಪಾಕು, ಇದ್ಯಾವುದು ಇಲ್ಲಣ್ಣ. ಆಯ್ ನಿನ್ ಮಕ್ಕೆ ಮೆನು ಇದೆಯಾ? ಅಂತ ಚೀಪ್ ಐಟಮು ನಮ್ಮ ಹತ್ರ ಯಾವ್ದು ಇಲ್ರಕ್ಕ. ಸ್ನಾಕ್ಸ್ ಏನಿದೆಯಪ್ಪ ರಜಾ? ಬನ್ಸು, ಕಜಾಯ, ಗೂಸ್ಲೆ, ಸಾಸ್ಲೆ. ಆಶಾ ಬೋನ್ಸ್ಲೆ
ಪ್ರಪಂಚದಲ್ಲಿ ಗೊತ್ತಿಲ್ಲದೆ ಇರೋ ಹಾಡೆಲ್ಲ ಹೇಳ್ತಿದ್ಯಲ್ಲ, ಗೊತ್ತಿರೋ ಹೆಸರು ಹೇಳ್ರಿ. ಸಿಂಪಲ್ ಆಗಿ ಮಸಾಲೆ ದೋಸೆ ಇದೆ ಕೊಡ್ಲಾ? ನನಗ್ ದೋಸೆ ಕೊಡಿ. ಅಣ್ಣ ನಿಮ್ಗೆ ನಮಗೆ 2 ಇಡ್ಲಿ, 1 ವಡೆ, 2 ಎಳ್ಳುಂಡೆ, 1 ಬಾಳೆಹಣ್ಣು ತಿಂದು ಬೇಜಾರಾಗ್ಬಿಟ್ಟಿದೆ. ಬೇರೆ ಏನಾರು ಇದೆಯಾ? ಅಣ್ಣ ನಿಮ್ಗೆ ತುಂಬಾ ಟೇಸ್ಟ್ ಆಗಿರೋದು ಬಹು ಬಿರಿಯಾನಿ ಇದೆ ಕೊಡ್ಲಾ? ಅದನ್ನ 12 ಇಯರ್ಸ್ ಬ್ಯಾಕ್ ತಿಂದು ವಿಧಾನಸೌಧವರೆಗೂ ಬಾಂಬ್ ಬಿದ್ದಿದೆ. ಮತ್ತೆ ಜ್ಞಾಪಿಸ್ಕೊಂಬೇಡ, ಮುಚ್ಕೊಂಡು 2 ದೋಸೆ ತಗೊಂಡು ಹೋಗೋಗು. ಅಣ್ಣ ತಗೊಳ್ಳಿ, ಅಕ್ಕ ತಗೊಳ್ಳಿ. ನಿನ್ ಕೈ ತೋರ್ಸು. ಯಾಕೋ ಈ ಕೈಯಿಂದ ಸರ್ವ್ ಮಾಡ್ತಾ ಇದ್ಯಾ? ನಿನಗ್ ಕೈ ತೊಳ್ಕೊಳಕ್ ಆಗಲ್ವಾ? ನನಗೆ ಟಾಯ್ಲೆಟ್ಗೆ ಹೋಗೋಕೆ ಟೈಮ್ ಇಲ್ಲ, ತೊಳ್ಕೊಳಕ್ ಟೈಮ್ ಇಲ್ಲ ಇದೆಯಕ್ಕ. ನನಗೆ ಈ ದರಿದ್ರ ದೋಸೆನೂ ಬೇಡ, ಈ ಹೋಟೆಲ್ ಸಮಾಸಾನೂ ಬೇಡ. ಡರ್ಟಿ. ಅಣ್ಣ ಉಪ್ಪುಪ್ಪಾಗಿ ತುಂಬಾ ಟೇಸ್ಟ್ ಆಗಿರುತ್ತೆ, ತಿನ್ನಿ ಅಣ್ಣ, ಸ್ವೀಕಾರ ಮಾಡಿ. ನನಗ್ ಸೀರೆ ಉಡಕ್ ಬರಲ್ಲ. ಒಳ್ಳೆ ಕತೆ ಆಗೋಯ್ತಲ್ಲ. ಯಾವ ಸೀಮೆ ಹೆಂಗಸ್ರಿ ಸೀರೆ ಉಡಕ್ ಬರಲ್ಲ ಅಂತಿದ್ದೀರಾ? ಅಮ್ಮ ಸ್ವಲ್ಪ ಸೀರೆ ಉಡಕ್ ಹೆಲ್ಪ್ ಮಾಡ್ತೀಯಮ್ಮ ಪ್ಲೀಸ್? ಆಯ್ತು, ಕೊಡಮ್ಮ, ನಾನು ಹಿಡ್ಕೋತೀನಿ. ಇದ್ನ ಹಿಡ್ಕೊಳ್ಳಿ. ಥೋ ಕಕ್ಕಸ್ಬರ್ಕೆ. ಅಮ್ಮ ಅವ್ರೆ, ಒಳಗ್ ಬಂದು ಸೈಡಲ್ಲಿ ನಿಂತ್ಕೊಂಡು ನೋಡ್ಲಾ? ಏನು ಬೇಡ, ಇಲ್ಲೇ ಇರು. ಒಂದು 2 ಕಿಲೋಮೀಟರ್ ಅಷ್ಟೇ. ನಾನು ಇಲ್ಲಿಂದ ನಡೆಯಲ್ಲ, ನಂಗೆ ಟ್ಯಾಕ್ಸಿ ಬೇಕು. ಟ್ಯಾಕ್ಸಿನ ನಮ್ಮ ಅಪ್ರಾಣೆ ಊರಲ್ಲಿ ಟ್ಯಾಕ್ಸಿನೇ ಸಿಗಲ್ಲ. ನಟರಾಜ ಸರ್ವಿಸೇ ಗ್ಯಾರಂಟಿ. 2 ಕಿಲೋಮೀಟರ್ ಹೆಜ್ಜೆ ಹಾಕೊಂಡ್ ಬನ್ನಿ, ಆ ಕಡೆ ಈ ಕಡೆ ಗದ್ದೆ ಬದ್ದೆ ಎಲ್ಲ ದಾಟ್ಕೊಂಡು ಹೋಗ್ಬಿಡೋಣ. ಬನ್ನಿ ಬೇಗ. 2 ಕಿಲೋಮೀಟರ್. ಗಾಡ್, ಬದ ನೋಡ್ಕೊಂಡು ಹೆಜ್ಜೆ ಹಾಕಿ ಕಾಲ್ ಕಿಸ್ಕೊಂಬಿದ್ದೋಗ್ಬಿಡ್ತೀರಾ. ವಾವ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್. ಅಯ್ಯೋ ಮೇಡಮ್, ಇದೇನ್ ಮಹಾ ಬರೀ ನ್ಯೂಸ್ ರೀಲು, ಮುಂದೆ ಇದೆ ಮೇನ್ ಫಿಲಂ. ಬನ್ನಿ, ಇಸ್ ಇಟ್? ಬೇಗ ಬೇಗ ಬನ್ನಿ. ಗಂಡ ಹೆಂಡತಿ ಲಗೇಜ್ ನ ಯಾವಾಗ್ಲೂ ಹಿಡ್ಕೊಂಡು ನಡಿಬೇಕು ಗೊತ್ತಾ? ಆಯಾ ಮೇಡಮ್ ಅವರೇ, ಹೆಂಡತಿ ಲಗೇಜ್ ನ ಹಿಡ್ಕೊಂಡು ತಿರುಗೋ ಕೇಸ್ ಎಲ್ಲ ಆಸ್ಟ್ರೇಲಿಯಲ್ಲಿ. ಇಲ್ಲಿ ಹಂಗಲ್ಲ. ಗಂಡ ಹೆಂಡತಿಗೆ ಲಗೇಜ್ ನ ಕೊಟ್ಬಿಟ್ಟು ಮುಂದೆ ಅಳ್ಳಾಡ್ಸ್ಕೊಂಡು ಹೋಗ್ತಾ ಇರ್ತಾನೆ, ಮಹಾರಾಜನ್ ತರ. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು, ಸೈಡಲ್ಲಿ ಎಣ್ಣೆ ಚುಂಬು ಬಂದು ಅವರನ್ನು ಕಾದಿತ್ತು. ಟಿಫನ್ ತಿಂದಂಗ್ ಸರಿಗೆ ತೊಡೆ ಎಲ್ಲ ನಡುಗ್ತಾ ಇದೆ. ಯಾಕೋ ಹೊಟ್ಟೆ ಎಲ್ಲ ತೊಳಸ್ದಂಗ್ ಆಗ್ತಾ ಇದೆ. ಗ್ರೀಸ್ ಇಳಿಸ್ಬೇಕು ಅಂತ ಅನ್ಸ್ತಾ ಇದೆ. ಅಮ್ಮ ಬೇರೆ ಅವಳೆ ಏನ್ ಕಿಂಡಲ್ ಮಾಡ್ತಾ ಇದ್ಯಾ? ಬರೀ 2 ಕಿಲೋಮೀಟರ್ಸ್ ಅಂತ ಹೇಳ್ಬಿಟ್ಟು ಡಾಂಕಿ ತರ ನನ್ನ ನಡೆಸ್ತಾ ಇದ್ಯಾ? ಆಗಲ್ಲ, ನಂಗೆ ಟಯರ್ಡ್ ಆಯ್ತು, ನಾನು ಬರಲ್ಲ. ಅಯ್ಯೋ ಮೇಡಮ್ ಅವರೇ, ಇನ್ನೊಂದ್ ಸ್ವಲ್ಪ ದೂರ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಕೊಡಿ, ನಾನು ಹೆಲ್ಪ್ ಮಾಡ್ತೀನಿ. ನನಗೆ ಹೆಲ್ಪ್ ಬೇಡ, ನಾನು ಒಬ್ಳೆ ಹೋಗ್ತೀನಿ, ನೀನ್ ಹೋಗ್ ಸಾಯಿ. ಹೆಂಗಸ್ರಿಗೆ ಇಷ್ಟೊಂದು ಕೊಲೆಸ್ಟ್ರಾಲ್ ಇರಬಾರ್ದು. ಇದು ಆಸ್ಟ್ರೇಲಿಯಾ ಅಲ್ಲ, ನಮ್ಮೂರ್ ಕಾಡು. ಇಲ್ಲಿ ಕಾಡು ಪ್ರಾಣಿಗಳೆಲ್ಲ ವಾಕಿಂಗು ಜಾಗಿಂಗು ಮಾಡ್ತಿರುತ್ತೆ. ತಗಲಾಕೊಂಡ್ರಿ ರುಬ್ಬಿಟ್ಟು ಬಿದಿರು ಮೋಟ್ರ್ ಹತ್ತಿಸ್ಬಿಡುತ್ತೆ. ನಾನ್ ಕಾಡ್ ಪ್ರಾಣಿ ತುಂಬಾ ನೋಡಿದ್ದೀನಿ, ನೀನೇ ಕಾಡ್ ಪ್ರಾಣಿ. ಛೀ, ಹೋಗ್ ಸಾಯಿ. ಆಯ್ತು, ಹಾಳಾಗ್ ಹೋಗಿ. ಸ್ತ್ರೀಯರ ಯುಗ, ಏನು ಮಾಡಕ್ಕಾಗಲ್ಲ. ಹಳ್ಳಕ್ ಬಿದ್ಮೇಲೆ ಬುದ್ಧಿ ಬರುತ್ತೆ. ಹುಲಿನೋ ಆನೆನೋ ಸಿಂಹನೋ, ನಾವ್ ಎಸ್ಕೇಪು. ಒಳಗಾಯ್ತಾ ಇಲ್ಲ. ಬೊಂಬೆ ಆಡ್ದವ್ರ? ಅಯ್ಯ ಮೇಡಮ್ ಅವರೇ, ಬೊಂಬೆ ಆಡ್ದವ್ರು. ನೀವು ಹಂಗೆ ಎದುರಿಸ್ಬಿಟ್ಟು ನನ್ನ ಹಾರ್ಟು ಬಾಯಿಗೆ ಬಂದ್ಬಿಟ್ಟಿತ್ತು. ಒಳ್ಳೆ ಕತೆ ಆಗೋಯ್ತಲ್ಲ ನಿಮ್ ಕೇಸು. ನನ್ಗೆ ಸ್ವಲ್ಪ ಬೇಗ ಹೆಜ್ಜೆ ಹಾಕಿ, ಯಾಕೋ PP ಓಪನ್ ಆಗೋ ಪ್ರೋಗ್ರಾಮ್ ಇದೆ. ಮತ್ತೆ ನೀವು ಬೇರೆ ಇದ್ದೀರಾ, ಏನೂ ಮಾಡಕ್ಕಲ್ಲ. ಬನ್ನಿ ಬನ್ನಿ. ಅಯ್ಯಯ್ಯ, ನೋಡಿದ್ರ ಮೇಡಮ್ ಅವರೇ, ಗಂಡಸರು ನಾವು ಹ್ಯಾಕ್ ಜಂಪ್ ಹೊಡಿತೀವಂತ? ತಾವ್ಯಾಗೋ ಹೀಗೆ ಬನ್ನಿ ಇಡ್ಕೊಳ್ಳಿ. ಇದೊಂದು ಜಾಗದಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿ ನಾವು ದಾಟ್ಬಿಟ್ರೆ ನಮ್ ಕೆಲಸ ಆಗೋಯ್ತು ಅಂತ ತಿಳ್ಕೊಂಬಿಡಿ. ಇಲ್ಲಿ ದಾಟಿದ್ರೆ ನಮ್ಮೂರು ಅದೇ ನಮ್ಮ ಮನೆ. ಬನ್ನಿ ಬೇಗ. ನಾನ್ ಬರಲ್ಲ, ನಂಗ್ ಭಯ ಆಗುತ್ತೆ. ಆಳ್ ಬಿದ್ದೋಗಿ, ನಿಮ್ ಹಣೆ ಬರ ಇದ್ದಂಗಾಗ್ಲಿ, ನಾವ್ ಎಸ್ಕೇಪ್.
ಅಯ್ಯ ನಾವು ಕಾಲ್ ಕಿಸ್ಕೋತೀವಿ ಅಮ್ಮ. ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಬರ್ತೀರಾ ಇಲ್ವಾ? ನಾನೇ ಬರ್ತೀನಿ, ನೀನ್ ಹೋಗು. ಆಯ್ತು ಬಿಡಿ, ನಾವೇ ಹೋಗ್ತೀವಿ. ಚಿನ್ನ ಬಾಳಲ್ಲಿ ಟಡಡಾಂಗ್, ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ನನಸಾಗಿದೆ. ಇವನ್ಗಿಂತ ನಾನೇನ್ ಕಮ್ಮಿ ಇಲ್ಲ ಅಂತ ತೋರಿಸ್ತೀನಿ. ಬೇಗ ಬನ್ನಿ, ಆಫೀಸಲ್ಲಿ ರುಬ್ದಂಗಲ್ಲ. ಬನ್ನಿಪ್ಪ ಬನ್ನಿ. ಪ್ಲೀಸ್ ಹೆಲ್ಪ್. ಕಮ್ ಆನ್, ಯು ಕ್ಯಾನ್ ಡು ಇಟ್. ಬರ್ತಾನೆ ಅವಳೆ. ನಮ್ಗೀಗ ವ್ಯಾಲ್ಯೂ ಡೌನ್ ಆಗೋಯ್ತಲ್ಲ, ಏನ್ ಮಾಡೋದು ಈಗ? ಯು ಕ್ಯಾನ್ ಡು ದಿಸ್. ಏ ಬನ್ನಿ ಬನ್ನಿ ಮೆಲ್ಲಿಗೆ. ಬಿಲ್ಡಪ್. ನೋಡಿ ನೋಡಿ ಬೇಡ ಬರೇ. ಹುಷಾರು. ಮೋಚ್ಕಂತು. ಬಹಳ ದಿನದಿಂದ ನಾವು ಕಾಯ್ತಾ ಇದ್ವಿ. ಆಫೀಸಲ್ಲಿ ಬಿಲ್ಡಪ್ ಕೊಟ್ಟಂಗಲ್ಲ, ಇದು ಹಳ್ಳಿ ಲೈಫೇ ಬೇರೆ. ಆಯ್ತಪ್ಪ, ನೀನೇ ಗ್ರೇಟು. ಪ್ಲೀಸ್ ಹೆಲ್ಪ್ ಮಾಡ್ತೀಯಾ? ಬಾಬಾ ಅಂತ ಕರೀತಿದ್ದಾಳೆ. ಥ್ಯಾಂಕ್ ಯು, ಐ ಲವ್ ಯು. ಬಂದೆ, ಇಡ್ಕೊಳ್ಳಿ ಮೆಲ್ಲಿಗೆ. ನನ್ ಮಗನೇ. ಮಮ್ಮಿ, ಡ್ಯಾಡಿ, ನಾನು ಎಲ್ಲಿದ್ದೀನಿ? ನಿನಗೆ ದೊಡ್ಡ ಗಂಡ್ಸಾಗ್ಬಿಟ್ಟು ನರ್ಸರಿ ಮಕ್ಕಳ ತರ ಮಮ್ಮಿ ಡ್ಯಾಡಿ ಅಂತ್ಯಾ? ಊರ್ಗೆನ ತೊಳ್ಕೊಳ್ಳೋ ನೀರಲ್ಲಿ ತಳ್ಬಿಟ್ಟು ಹೋಯ್ತಾವಳೆ ನೋಡು. ಬಾಯಿ ಮಣ್ಣಾಕ. ಅಬ್ಬಾ ಮೇಡಮ್ ಅವರೇ, ಕೊಂಕಣ ಸುತ್ತಿ ಮೈಲಾರಿಗೆ ಬಂದಂಗೆ ನಮ್ಮ ಮನೆಗೆ ಬಂದ್ಬಿಟ್ವಿ. ಇದೇ ನಮ್ಮ ಮನೆ. So you're rich. I'm not rich. My father is rich. ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಬೆಳಕಾದಂತ. ಚೆನ್ನಾಗಿದೆ ಮನೆ. ಇದು ನಮ್ಮ ತಂದೆಯವರು ತುಂಬಾ ಪ್ರೀತಿ ಇದ್ದ ಮುಂದೆ ಈ ಮನೆ ಬರೋ ಸೊಸೆಗೋಸ್ಕರ ಅಂತ ಕಟ್ಟಿರೋ ಅಂತ ಮನೆ ಇದು. ಬಿಲ್ಡಪ್ ವರ್ಕೌಟ್ ಆಗ್ಲಿಲ್ವೇ? ಸೊಸೆ ಕಟ್ಟಿರೋ ಮನೆ ಅಂದೆ. What? ನಿಮ್ಗಲ್ರಿ, ಅವ್ರ ಸೊಸೆ ಕಟ್ಟಿದ ಮನೆ ಅಂದೆ. ಬನ್ನಿ ಹೋಗೋಣ. ನಮ್ಮಮ್ಮ. ಅಮ್ಮ, ಮನು, ಇದೇನ್ ಮನು ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ಯಾ? ಅದು ಅಮ್ಮ. ಇದೇನು ನಿನ್ ಕೂದ್ಲು ಗುಬ್ಬತ್ತಿ ಗೂಡ್ತರ ಆಗಿದೆ. ಅಮ್ಮ, ಸಿಟಿಲಿರೋರು ಓದಿರೋರು ಎಲ್ಲ ಇದೇ ಸ್ಟೈಲ್ ಮಾಡೋದು. ಅಕಸ್ಮಾತ್ ನಾವು ಮಾಡಿಲ್ಲ ಅಂದ್ರೆ ಔಟ್ಡೇಟೆಡ್ ಹಳ್ಳಿಯವರು ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಹಿಂಗ್ ಮಾಡಿದೆ. ಅಂದಂಗೆ ಪ್ರಿಯಾ, ಇವಳು ಅಮ್ಮ. ಅಮ್ಮ, ಇವಳು ಪ್ರಿಯಾ. ಮನು, ಅಯ್ಯೋ ಅಲ್ಲ, ಇವಳು ಪ್ರಿಯಾ, ಇವಳು ಅಮ್ಮ. ಮಾತಾಡ್ಕೊಳ್ಳಿ. ಬಿಳಿ ಬಿಳಿ. ಅಯ್ಯೋ ಅದೆಲ್ಲ ಏನ್ ಬೇಡ ಬಿಡಮ್ಮ. ಇವಳು ಯಾರು? ಅಮ್ಮ, ಇವರು ನನ್ನ ಜೊತೆ ಕೆಲಸ ಮಾಡೋರಮ್ಮ. ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಎಂತ ಅದ್ಭುತವಾದಂತ ಹುಡುಗಿ ಗೊತ್ತಮ್ಮ. ಯಾರು ಇಲ್ದೆ ಹೋದ್ರು ಮನೆ ಕೆಲಸ ಎಲ್ಲ ಅವಳೇ ಮಾಡ್ಕೊಂಡ್ಬಿಡ್ತಾಳಮ್ಮ. ಅಮ್ಮ, ಮೊನ್ನೆ ಒಂದ್ ರಾಶಿ ಬಟ್ಟೆ ಅವಳೇ ಒಗೆದ್ಬಿಟ್ಲಮ್ಮ. ನಾಯಿ ಬೇಕು ತೊಳೆದ್ಬಿಡ್ತಾಳಮ್ಮ. ಇಂತ ಕೆಲಸ ಬರಲ್ಲ ನಂಗಿಲ್ಲ, ಎಲ್ಲಾ ಕೆಲಸ ಮಾಡ್ತಾಳಮ್ಮ. ಸರಿ, ಇದೆಲ್ಲ ನನಗೆ ಕೇಳ್ತಿದ್ಯಾ? ಯಾಕೆಂದ್ರೆ ನಾನು ಇವ್ರನ್ನ ಮದುವೆ ಆಗಿದ್ದೀನಮ್ಮ. ರೀ ರೀ, ಗಾಡ್, ನನ್ ಸಾರಿ ಬಿಚ್ಚೋಯ್ತು. ನಾನು ಅಲ್ಲ ಮೇಡಮ್, ನೋಡಿ ಮೇಡಮ್ ಏನೋದ್ರು. ಅಯ್ಯೋ, ಏನ್ರಿ ಹಿಂಗ್ ಓಪನ್ ಮಾಡ್ಕೊಂಡಿದ್ರಾ? ಈ ಮನೇಲಿ ಗಂಡಸರು ಕಳ್ಸೋರು ಜಾಸ್ತಿ. ಬೇಗ ಮುಚ್ಕೊಳ್ರಿ. ಇದೊಳ್ಳಿ ಬೇಗ. You cheat! You have a car and you didn't tell me. ಅಯ್ಯೋ, ಯಾವ ದರಿದ್ರ ನನ್ನ ಮಕ್ಕಳು ಈ ಸೀರೆನ ಕಂಡಿಡಿದ್ರಪ್ಪ. ಅದಕ್ಕೆ ಹೆಂಗಸರು ಇತ್ತೀಚೆಗೆ ಸೀರೆ ಬಿಸಾಕೊಂಡು ನೈಟಿ ಹಾಕೊಂಡು ರೋಡ್ ಬರ್ತಾವ್ರೆ. ನೀನೇ ಹೇಳಿದ್ದು ಸೀರೆ ಉಟ್ಕೋ ಅಂತ. ನಾವ್ ಯಾಕೆ ಹೇಳಿದ್ವಿ? ನೀವು ಹೆಣ್ತರ ತುಂಬಾ ಚೆನ್ನಾಗಿ ಕಾಣ್ಲಿ ಅಂತಾರೀ. ಈಗ ಏನ್ ಮಾಡ್ಲಿ? ವರಿ ಮಾಡಬೇಡಿ, ನಾವ್ ಒಳಗಡೆ ಬಂದು ಸರಿ ಮಾಡ್ತೀವಿ. ತಡೀರಿ. Hey, what you doing? ಹೀಗೆ ನರಿಗೆನ ಕ್ಲೀನ್ ಆಗಿ ಹಿಡಿದು ಸೇರಿಸ್ಕೋಬೇಕು. ದ್ರೌಪದಿ ವಸ್ತ್ರಾಭರಣ ಅಂದ್ರೆ ಇದೇ ಇರ್ಬೇಕು. ಸೀರೆ ನರಿಗೆಲ್ಲ ಕರೆಕ್ಟ್ ಆಗಿ ಲೈನ್ ಅಲ್ಲಿ ಇದೆಯಾ? ಇದೇನ್ ಸ್ಕೂಟ್ರು ಸ್ಟ್ಯಾಂಡಾ? ಲೈನ್ ಆಗಿದ್ಯಾ ಇಲ್ವಾ ಅಂತ ನೋಡಕ್ಕೆ. ಡಬ್ಬಾ ಫೆಲೋ. ಬೈ ದ ವೈ, ಪ್ರಿಯಾ, ಇವನು ನಮ್ಮ ಅಕ್ಕನ ಮಗ. ನಮ್ ಬಾವ ಆರ್ಮಿನಲ್ಲಿದ್ದಾರೆ, ಫೀಲ್ಡ್ ಆಫೀಸರ್ ಆಗಿದ್ದಾರೆ. ಬೇಸಾಕವ್ರು ಇಲ್ಲ ಅಂತ ನಮ್ಮ ಅಕ್ಕನ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ಪೀಡೆನ ನಮಗ್ ತಗಲಾಕ್ಬಿಟ್ಟಿದ್ದಾರೆ. ಈಸ್ ಎ ಗುಡ್ ಬ್ಯಾಟ್ಸ್ಮನ್. ಡೈಲಿ 6 ಟೈಮ್ ಬ್ಯಾಟಿಂಗ್ ಮಾಡ್ತಾನೆ. ಅದಕ್ಕೆ ಬಗ್ಗಿದ್ರು ಏನು ಕಾಣದೇ ಇಲ್ಲ. ಎನಿವೇ ಮ್ಯಾಮ್, ನಿಮ್ ಸೆಲೆಕ್ಷನ್ ಸೂಪರ್. ತುಂಬಾ ಥ್ಯಾಂಕ್ಸ್. ಆದ್ರೂ ನಿಮ್ ಬಿಲ್ಡಿಂಗ್ ಸ್ವಲ್ಪ ಕಮ್ಮಿ ಅಲ್ವಾ? ಹೆಂಗುಸ್ರು ಅಂದ್ರೆ ಮೊದ್ಲು ಸೀರೆ ಉಡೋದು ಕಲ್ತ್ಕೋಬೇಕಲ್ರಿ. ಈಗ ತುರ್ಕಿಸ್ಕೊಡ್ರಿ. ಹುಷಾರು, ಬಿಚ್ಕೊಂಡ್ಬಿಟ್ಟತ್ತು.
ಅದೇನಿಲ್ಲಮ್ಮ, ಇವಳು ಸಿಟಿ ಹುಡುಗಿ ಹಳ್ಳಿ ನೋಡಿರ್ಲಿಲ್ಲ, ಅದಕ್ಕೋಸ್ಕರ ನೇಚರ್ ಕಾಲು ಅಂತ ಅಲ್ಲಲ್ಲ ನೇಚರ್ ನೋಡ್ಬೇಕು ಅಂತ ತುಂಬಾ ಆಸೆ ಪಟ್ಟು ಬಂದಿದ್ದಾಳಮ್ಮ, ಅಷ್ಟೇ, ಇನ್ನೇನಿಲ್ಲ. ನೀನು ಒಂದ್ ಹೆಣ್ಣು, ನೀನ್ ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ಒಂದ್ ಮಾತು ಹೇಳ. ಪಾಪ ಅವಳು ಸೀರೆ ಉದ್ರೋಗ್ಬಿಟ್ಟಿದಂತೆ, ನೀನು ಹೂ ಅಂದ್ರೆ ಒಳಗಡೆ ಹೋಗಿ ಬದಲಾಯಿಸ್ಕೊಂತಾಳಂತಮ್ಮ, ಪ್ಲೀಸ್ ಅಮ್ಮ. ಆಯ್ತಜ್ಜಿ. ಫಾಸ್ಟ್ ಆಗಿ ಎಸ್ಕೇಪ್ ಆಗ್ರಿ. ನಿನ್ ಹೆಸರೇನು? ರಾಹುಲ್ ಅಂತ. ನಮ್ಮ ಮಾಮ್ಸು ನನ್ ಡಿಫ್ರೆಂಟ್ ಆಗಿ ಕರೀತಾರೆ. ನಾನ್ ನಿಮ್ಮನ್ನ ಆಂಟಿ ಅಂತ ಕರೀಲೋ ಇಲ್ಲ ಅಕ್ಕ ಅಂತ ಕರೀಲೋ? ಅಕ್ಕ ಅಂತ ಕರಿ. ನಿಮ್ಮನ್ನ ಆಂಟಿ ಅಂತ ಕರೆದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ತಾನೇ? ಏನು ಬೇಜಾರ್ ಮಾಡ್ಕೊಳಲ್ಲ, ನಡಿ. ನನ್ನ ಮಗ ಸಣ್ಣ ವಯಸ್ಸಿಗೆ ಡ್ಯಾಡಿ ಆಗೋ ಪ್ರೋಗ್ರಾಮ್ ಇದೆ, ಇವನು ಸರಿ ಇಲ್ಲ. ಸರಿ ಇಲ್ದೇ ಇರೋನು ಅವನಲ್ಲ, ನೀನು. ಅಲ್ಲ ಮನು, ನಮ್ ಬಗ್ಗೆ ನಿನಗೆ ಸ್ವಲ್ಪನೂ ಕಾಳಜಿ ಇಲ್ದೆ ಹೋದ್ರು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದ್ರೆ ಕಡೆ ಪಕ್ಷ ನಿಮ್ ಅಜ್ಜಿ ಬಗ್ಗೆ ನೀನ್ ಸ್ವಲ್ಪನಾದ್ರೂ ಯೋಚನೆ ಮಾಡಿದಿದ್ರೆ ನೀನ್ ಈ ತರ ಕೆಲ್ಸ ಕೈ ಹಾಕ್ತಿರ್ಲಿಲ್ಲ ಬಿಡು. ಮದ್ವೆ ಆಗೋನು ಅಜ್ಜಿನ್ ಕೇಳ್ಬಿಟ್ಟು ಮದ್ವೆ ಆಗ್ತಾನ? ಹಾಕ್ತೀನಿ ನೋಡು ನಿನ್ಗೆ. ಪಾಪ ನಿನ್ಗೆ ಒಳ್ಳೇದಾಗ್ಬೇಕು, ಒಳ್ಳೆ ಕೆಲ್ಸ ಸಿಗ್ಬೇಕು ಅಂತ ನಿಮ್ ಅಜ್ಜಿ ಕಂಡ್ದೇವ್ರಿಗೆಲ್ಲ ಕೈ ಮುಗಿತಾರೆ. ಅಂತದ್ರಲ್ಲಿ ನೀನ್ ಹೀಗ್ ಮಾಡಿದ್ಯಲ್ಲೋ. ಲಕ್ಷ್ಮಿ, ಬಂದೇರಿ. ಯಜಮಾನ್ರು ಎಂಟ್ರಿ ಕೊಡ್ತಾವ್ರೆ. ನಮ್ಮ ಸ್ಟೋರಿನ ಕೇಳಿ ಯಾವ ಟೈಪ್ ರೂಪ್ತಾರೋ ಏನೋ. ಲಕ್ಷ್ಮಿ, ಈಗ ನಾನು ಪ್ಲಾಂಟರ್ಸ್ ಕಾನ್ಫರೆನ್ಸ್ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ. ನೀವ್ ಆಗ್ಲೇ ಹೇಳಿದ್ರಲ್ಲ ಅದನ್ನ. ಸರಿ, ನಾವು ಹೋದ್ಮೇಲೆ ತೆಂಗಿನಕಾಯಿ ಕಿಲೋರು ಬಂದ್ರೆ ಅದನ್ನ ಕಿತ್ತು ಹಿಂದ್ಗಡೆ ಹಾಕಕ್ ಹೇಳು. ಅದು ಈ ಸರಿ ತೆಂಗಿನಕಾಯಿ ಜಾಸ್ತಿ ಬಂದಿಲ್ಲ, ಕಮ್ಮಿ ಬಂದಿದೆ. ಕನಿಷ್ಠ ಆ ಮಣ್ಣನ್ನಾದ್ರೂ ನಾವು ನಂಬೋದು, ಅದ್ ನಮಗ್ ಮೋಸ ಮಾಡಲ್ಲ. ರೀ, ಮನು ಬಂದಿದ್ದಾನೆ, ನೋಡ್ಲಿಲ್ವಾ? ಯಾರು? ಅಪ್ಪ ನಾನಪ್ಪ. ಓ, ನೀನ್ ಯಾವಾಗ ಬಂದೀಯ? ಅಪ್ಪ ಜಸ್ಟ್ ಎಂಟ್ರಿ ಅಪ್ಪ. ನೀ ಚೆನ್ನಾಗಿರ್ತೀಯ ಅಂತ ಗೊತ್ತು, ಅದಕ್ಕೆ ಕೇಳಲಿಲ್ಲ. ಸರಿ, ಹೈದರಾಬಾದ್ಲಿ ಮಳೆ ಬೆಳೆ ಆಗಿದ್ಯಾ? ಅದೇನಪ್ಪ, ನಾನು ಹೋದ್ಮೇಲೆ ನಿಂತೋಯ್ತಪ್ಪ. ನೀ ಅಲ್ಲಿಗೆ ಹೋದ್ಮೇಲೆ ಮಳೆನೂ ಆಗಲ್ಲ, ಬೆಳೆನೂ ಬೆಳೆಯಲ್ಲ ಅಂತ ಗೊತ್ತು. ಸರಿ, ಬರ್ತೇನೆ, ಬರಲ್ಲ? ಅಪ್ಪ, ನನ್ನ ಮದುವೆ ಅದೇಪ್ಪ. ಕಂಗ್ರಾಟ್ಸ್. Thank you, pa. Thank you. ಮಕ್ಳೆಷ್ಟಪ್ಪ? ಇನ್ನು ಟ್ರೈ ಮಾಡಿಲ್ಲಪ್ಪ. ರೀ, ನೀವೇನ್ರಿ ಹೀಗ್ ಕೇಳ್ತೀರಾ? ಅವ್ನ್ ಹೋಗಿ 3 ತಿಂಗ್ಳಾಯ್ತು ಅಷ್ಟೇ. ಅವನಿಗಷ್ಟೇ ಸಾಕು. ಚಂದ್ರು ಅಣ್ಣ, ಭತ್ತದ ಗದ್ದೆಯಲ್ಲಿ ಒಂದ್ ಬೆದರ್ ಗೊಂಬೆ ನಿಲ್ಲಿಸ್ಬೇಕು ಅನ್ಕೊಂಡಿದ್ವಲ್ಲ, ಅದ್ ರೆಡಿ ಮಾಡಿದ್ಯಾ? ಇನ್ನೊಂದು ರೆಡಿ ಮಾಡಿಲ್ಲ ಅಣ್ಣ. ಇಲ್ಲೊಂದ್ ಬಂದಿದೆ, ಏನು ಪ್ರಯೋಜನ ಇಲ್ಲ ಅಂತ ಕಾಣುತ್ತೆ. ಆದ್ರೂ ಒಂದ್ಸಲ ಪ್ರಯತ್ನ ಮಾಡೋಣ. ಲಕ್ಷ್ಮಿ, ನಾ ಬರಲ್ಲ? ಹೋಗ್ ಬನ್ನಿ. ನಾನೇನಾದ್ರೂ ಗೆಟಪ್ ನ ಚೇಂಜ್ ಮಾಡ್ಲಿಲ್ಲ ಅಂದ್ರೆ ನಮ್ಮನ್ನ ಬಿದಿರು ಗೊಂಬೆ ಮಾಡಿ ಗದ್ದೆಲಿ ನಿಲ್ಸ್ಬಿಡೋ ಪ್ರೋಗ್ರಾಮ್ ಇದೆ. ಚೇಂಜು